ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಜೀವಗಳು ಬಲಿಯಾಗುವಂತಹ ಸರಣಿ ಈಗಲೂ ಕೂಡ ಮುಂದುವರೆದಿದೆ. ನಾವು ಈ ಘಟನೆ ಬಗ್ಗೆ ಇಂಥ ರಿಪೋರ್ಟ್ಸ್ ಬಗ್ಗೆ ಕಳೆದ 6-7 ವರ್ಷಗಳಿಂದ ಬೆಳಕು ಚೆಲ್ತಾ ಇದ್ದೀವಿ. ಬಟ್ ಬದಲಾಗ್ತಾ ಇಲ್ಲ. ತಪ್ಪಿಸಬಹುದಾದಂತಹ ದುರಂತ ಈ ದುರಂತಗಳು, ಆದರೆ ತಪ್ಪಿಸ್ತಾ ಇಲ್ಲ. ಪ್ರಿವೆಂಟಬಲ್ ಟ್ರಾಜಿಡೀಸ್. ಮಹಿಳೆ ಬಲಿ ಪಡೆದಿದೆ ಬೆಂಗಳೂರಿನ ಯಮಗುಂಡಿ. ರಸ್ತೆ ಗುಂಡಿಗೆ ಆಯ ತಪ್ಪಿ ಬೈಕ್ನಿಂದ ಬಿದ್ದಿದ್ದ ಅಮಲ. ಈ ವೇಳೆ ಅಮಲ ಮೇಲೆ ಅದೇ ಸಮಯಕ್ಕೆ ಅವರ ದುರಾದೃಷ್ಟಕ್ಕೆ ಅಲ್ಲೊಂದು ಟಿಪ್ಪರ್ ಬಂದಿದೆ. ಟಿಪ್ಪರ್ ನೇರವಾಗಿ ಅವರ ತಲೆ ಮೇಲೆ ಹರಿದಿದೆ. ತೀವ್ರವಾಗಿ ಗಾಯಗೊಂಡಿದ್ದ ಅಮಲ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಆಡುಗೋಡಿಯ ಬಾಷ್ ಕಂಪನಿಯ ಉದ್ಯೋಗಿ ಆಗಿದ್ರು ಇವರು ಅನ್ನೋ ತಿಳಿದು ಬರ್ತಾ ಇದೆ. ಟಿಪ್ಪರ್ ಚಾಲಕನ ಮೇಲೆ FIR ದಾಖಲಾಗಿದೆ. ಚಾಲಕನ ನಿರ್ಲಕ್ಷ್ಯನ ಪೊಲೀಸರು ಒಪ್ಕೊಳ್ತಾರೆ. ಬಟ್ ಈ ರಸ್ತೆ ಗುಂಡಿ ಬಿದ್ದಿದೆಯಲ್ಲ, ಇದ್ರ ಇಂಜಿನಿಯರು, ಇದ್ರ ಗುತ್ತಿಗೆದಾರ, ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳು, ಈ ಝೋನಲ್ಲಿ ಬರುವಂತಹ ಅಧಿಕಾರಿಗಳು ಎಲ್ಲರ ಮೇಲೆ ಯಾವಾಗ ಸರ್ FIR ಮಾಡೋದು ಅಂತ ನಾವು ಪೊಲೀಸರನ್ನು ಕೇಳಬೇಕೀಗ. ನೀವು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ, ಎಷ್ಟು ಅನ್ಸೈಂಟಿಫಿಕ್ ಆಗಿ ಒಂದು ರಸ್ತೆ ಇದೆ ಅಂತ. ಇದು ಕೇವಲ ಒಂದು ರಸ್ತೆ ಕತೆ ಅಲ್ಲ. ಮೃತ ಅಮಲ ಅವರನ್ನ ಇಲ್ಲಿನ ವ್ಯವಸ್ಥೆ ಕೊಂದಿರೋದು ಸೇರ್ಕೊಂಡು. ರಾಜಧಾನಿ ಬೆಂಗಳೂರಲ್ಲಿ ಗುಂಡಿ ಗಂಡಾಂತರ ಮುಂದುವರೆದಿದೆ. ಈ ರೀತಿಯ ಅವಾಂತರಗಳು ನಗರದಲ್ಲಿ ನಿಲ್ತಾ ಇಲ್ಲ. ಮತ್ತೊಂದು ಬಲಿಯಾಗಿದೆ. ಸದ್ಯ ಘಟನಾ ಸ್ಥಳದಲ್ಲಿದ್ದೇನೆ. ಇದು ಅಡುಗೋಡಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಸ್ತೆ. ಇದು ನಿನ್ನೆ 11 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಈ ಭಾಗದಿಂದ 2 ವೀಲರಲ್ಲಿ 49 ವರ್ಷದ ಮಹಿಳೆ ಬರ್ತಾ ಇದ್ರು. ಈ ಭಾಗದಲ್ಲಿ ರೈಟ್ ಸೈಡಿಂದ ಒಂದು ಟಿಪ್ಪರ್ ಬರ್ತಾ ಇತ್ತು. ಟಿಪ್ಪರ್ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಈ ಒಂದು ಬೈಕು ಅಂದರೆ ಟಿಪ್ಪರ್ನ ಮುಂಭಾಗದಲ್ಲಿ ಇತ್ತು. ಅದು ಈ ಒಂದು ರಸ್ತೆ ಏನಿದೆಯಲ್ಲ, ಅಧ್ವಾನದ ರಸ್ತೆ, ಆ ರಸ್ತೆಗೆ 2 ವೀಲರ್ನ ಚಕ್ರ ಇಳಿತಾ ಇದ್ದ ಹಾಗೆ 2 ವೀಲರ್ ಬ್ಯಾಲೆನ್ಸ್ ತಪ್ಪಿದೆ. ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಿದೆ. ಬಿದ್ದಂಥ ಸಂದರ್ಭದಲ್ಲಿ ಟಿಪ್ಪರ್ ಆ ಒಂದು ಮಹಿಳೆಯ ಮೇಲೆ ಹರಿದೋಗಿದೆ. ಅರ್ಧ ಕಾಲು ಕೂಡ ಕಟ್ಟಾಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಇದೇ ನಿನ್ನೆ ಆಗಿರುವಂಥ ಘಟನಾ ಸ್ಥಳ. ಸೊ ನೋಡಿ ಹೇಗಿದೆ ಅನ್ನುವಂಥದ್ದನ್ನು. ಕಂಪ್ಲೀಟು 2 ವೀಲರ್ಗಳು ಬಂದರೆ ಬ್ಯಾಲೆನ್ಸ್ ತಪ್ಪುತ್ತೆ, ಕೆಳಗೆ ಬೀಳ್ತಾರೆ. ಸೊ ಹೀಗೆ ಸುಮಾರು ದಿನಗಳಿಂದಲೂ ಕೂಡ ಈ ರಸ್ತೆಯ ಅಧ್ವಾನ ಹೀಗೆ ಇದೆ. ಸೊ ಇದನ್ನು ಪ್ರಾಪರಾಗಿ ಸಿಮೆಂಟ್ ಹಾಕಿ ಅಥವಾ ಟಾರನ್ನು ಹಾಕಿ ಮುಚ್ಚಬೇಕು ಅಂತೇಳಿ ಸುಮಾರು ದಿನದಿಂದ ಹೇಳ್ತಾ ಇದ್ರು ಕೂಡ ಈವರೆಗೂ ಕೂಡ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಸೊ ಆ ಕಾರಣಕ್ಕಾಗಿ 2 ವೀಲರ್ಗಳು ಅದರಲ್ಲೂ ಕೂಡ ಬ್ಯಾಲೆನ್ಸನ್ನು ತಪ್ಪಿ ಕೆಳಗೆ ಬೀಳ್ತಾ ಇದ್ದಾವೆ. ಇದೇ ಜಾಗದಲ್ಲಿ ನಿನ್ನೆ ಈ ಒಂದು ದುರಂತ ಆಗಿದೆ. ಸದ್ಯ ಏನು ಮೃತಪಟ್ಟಿರುವಂತಹ ಮಹಿಳೆಯ ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನೆಷ್ಟು ಗುಂಡಿಗೆ ಬಲಿಯಾಗಬೇಕು ಅನ್ನುವಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮಹಿಳೆಯ ಮರಣೋತ್ತರ ಪರೀಕ್ಷೆ ಮುಗಿಸಿದ ಬಳಿಕ ಈಗ ಅವರ ಕುಟುಂಬಸ್ಥರು ಈಗ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ರೀತಿಯ ಅವಾಂತರಗಳು, ದುರಂತಗಳು ಮರುಕಳಿಸದಂತೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜೊತೆಗೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ವಿಡಿಯೋ ಜರ್ನಲಿಸ್ಟ್ ಸುಹಾಸು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು. ಅದೇನೋ ಲಾರಿ ಅವ್ರದ್ದೇ ಇರ್ಬೇಕು ಸರ್. 11:30 ಆಗಿರೋದಿದ್ದು. ನಾವು ಬರೋವಾಗ ನೋಡೋಷ್ಟಲ್ಲ ಎಮ್ಮ ಗಾಡಿ ಕೆಳಗಡೆ ಬಿದ್ದಿದ್ರು. ಅವ್ರ ಮಗನೂ ಗಾಡಿ ಓಡಿಸ್ತಾ ಇದ್ದ. ಅವ್ರ ಮಗ ಬಚಾವಾಗ್ಬಿಟ್ಟ. ಆ ಲಾರಿ ಅವ್ನು ಹಿಡ್ಕೊಳ್ಳೋಷ್ಟಲ್ಲ ಅವ್ನು ಓಡೋಗ್ಬಿಟ್ಟ. 11:30 ಇಂದ 12 ಗಂಟೆವರೆಗೂ ಯಾವುದು ಆಂಬುಲೆನ್ಸ್ ಯಾವುದು ಗಾಡಿ ಬಂದಿಲ್ಲ. ಎತ್ಕೊಂಡು ಹೋದ್ಮೇಲೆ ನಮ್ಗೆ ಅದು ಏನಾಯ್ತೋ ಗೊತ್ತಿಲ್ಲ ಸರ್. ಕಾಲೇನು ತುಂಬ ಕಟ್ಟಾಗಿತ್ತು. ಫುಲ್ ಅರ್ಧ ಬಾಡಿ ಇಲ್ಲ ಸರ್. ಅರ್ಧ ಬಾಡಿನೇ ಇಲ್ಲ ಇಮ್ಮಿಗೆ. ಯೂಶಲಿ ಈ ರೋಡಲ್ಲಿ ಎಷ್ಟು ದಿನದಿಂದ ಈ ಗುಂಡಿ ಬಿದ್ದಿರೋದು? ತುಂಬ ದಿವಸದಿಂದ ಆಗ್ತಾನೆ ಇದೆ ಸರ್. 2 ವೀಲರ್ಗಳು ಬೀಳೋದು, ಆಟೋಗಳು. ಮೊನ್ನೆನೂ ಒಂದು ಟೆಂಪೋ ಏನೋ ಬೆಲ್ಟೆ ಆಗಿದೆ ಇಲ್ಲಿ ಗಾಡಿ ಮೇಲೆ. ಅವರು ಏನು ಬೈಕ್ ಮೇಲೆ ಯಾವ ಕಡೆಯಿಂದ ಬರ್ತಾ ಇದ್ರು? ಅದೇ ಅವ್ರು ಯಾವ ಕಡೆಯಿಂದ ಬರ್ತಾ ಇದ್ರೋ ಗೊತ್ತಿಲ್ಲ ಸರ್. ನಾವು ಅಲ್ಲಿ ಬರೋ ಅಷ್ಟರಲ್ಲಿ ಅಲ್ಲಿ ಪಬ್ಲಿಕ್ ಹಿಡ್ಕೊಂಡು ಹೊಡಿತಾ ಇದ್ರು. ಆ ಎಮ್ಮೆ ಬ್ಯಾಕ್ ವೀಲಲ್ಲಿ ಇದಾಗಿದೆ. ಬಿದ್ದಿದ ತಕ್ಷಣ ಜೀವ ಹೋಗಿದ್ದು? ಜೀವ ಹೋಗಿಲ್ಲ, ಎಮ್ಮೆ ಮಾತಾಡ್ತಾನೆ ಇತ್ತು. ಹೌದು. ಆಂಬುಲೆನ್ಸಲ್ಲಿ ಎತ್ಕೊಂಡು ಹೋಗೋವಾಗಿಂದ ಮಾತಾಡ್ತಾನೆ ಇದ್ರು. ನೀರು ಕುಡಿದ್ರು, ಪಬ್ಲಿಕ್ ಎಲ್ಲ ನೀರೆಲ್ಲ ಕೊಟ್ಟರು. ಚೆನ್ನಾಗೇ ಇದ್ರೆ ಹೋದ್ಮೇಲೆ ಏನಾಯ್ತೋ ಗೊತ್ತಿಲ್ಲ. ಗುಂಡಿಗಳು, ಅಧ್ವಾನ ರಸ್ತೆ ಜನರನ್ನ ಸಾಯಿಸ್ತಾ ಇದ್ದಾವೆ ಸರ್, ಏನು ಹೇಳ್ತಾರೆ? ಏನು ಮಾಡೋದು ಸರ್? ಯಾರಿಗೆ ಹೇಳೋದು? ಯಾರಿಗೆ ಹೇಳಿದ್ರು ಯಾರು ರೆಸ್ಪಾಂಡ್ ತಗೊಳ್ಳಲ್ಲ. ತಪ್ಪಿಸಬಹುದಾಗಿದ್ದಂತಹ ದುರಂತ ಇದು. ಬಟ್ ಪ್ರಿವೆಂಟಬಲ್ ಟ್ರಾಜಿಡಿಯನ್ನು ತಪ್ಪಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳು, ಗುತ್ತಿಗೆ ನಡೆಸಿದಂತಹ ಗುತ್ತಿಗೆದಾರರು, ಇಂಜಿನಿಯರ್ಸ್ ಎಲ್ಲರೂ ಕೂಡ ಇದರಲ್ಲಿ ಅಕೌಂಟಬಿಲಿಟಿನೇ ಹೊಂದ್ತಾರೆ.
ಇದು ಕೇವಲ ಅಮಲ ಅವ್ರ ಸ್ಟೋರಿ ಮಾತ್ರ ಅಲ್ಲ, ಈ ರೀತಿ ಅನೇಕ ಟೆಕ್ಕಿಗಳಿಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಟೂ ವೀಲರ್ಸ್ಗೆ ಬೆಂಗಳೂರಿನ ರಸ್ತೆ ನಿತ್ಯ ನರಕವನ್ನು ತೋರಿಸ್ತಾ ಇದೆ. ಏನು ಒಂದು ಪರ್ಸೆಂಟು ತಪ್ಪಿಲ್ಲದಂತಹ ಅಮಲ ಅವರು ಇವತ್ತು ಹೆಣವಾಗಿ ಮಲಗಿದ್ದಾರೆ. ಕುಟುಂಬಸ್ಥರಿಗೆ ಅತಿ ದೊಡ್ಡ ಲಾಸು. ಬಾಷ್ ಕಂಪನಿಯ ಉದ್ಯೋಗಿ ಆಗಿದ್ರು ಅನ್ನೋದು ಅವ್ರ ಬಗ್ಗೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್. ಬಟ್ ಎಷ್ಟು ಅನ್ಸೈಂಟಿಫಿಕ್ ಆಗಿ ಆ ರಸ್ತೆಗಳಿದ್ದಾವೆ ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ವಿಜುವಲ್ಸನ್ನು ತೋರಿಸ್ತಾ ಇದ್ದೀವಿ. ಎಷ್ಟು ಅನ್ಸೈಂಟಿಫಿಕ್ ಆಗಿ ರಸ್ತೆಯಲ್ಲಿರುವಂತಹ ಉಬ್ಬು ತಗ್ಗುಗಳಿಗೆ ಟೂ ವೀಲರ್ಸ್ ನರಕ.